ಕಮ್ಮಗೆ ಅಂಡು ಇರೋ ಅಯ್ಯೋ ಮುಗಿಸಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗಗನ ವೀಡಿಯೋ. ಐ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಡ್ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ ಜಸ್ಟ್ ಏನೂ ಇಲ್ಲ, ಹಾಗೆ ನಾವು ಹೊರಗಡೆ ಹೋಗ್ತಾ ಇದ್ದೆ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಕಾಲೋನಿಲಿ ಯಾವುದೋ ಒಂದು ಹೊಸ ಕ್ಯಾಂಟೀನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಸೊ ಟೇಸ್ಟ್ ಹೇಗಿದೆ ಮತ್ತು ಕ್ಯಾಂಟೀನ್ ಯಾವ ರೀತಿ ಇದೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ವೀರು ಬರ್ತಾ ಇದ್ದಾರೆ. So come on guys, let's go. Yeah. ಗೈಸ್ ಇಲ್ಲಿ ಇದು ನಮ್ಮ ಕಾಲೋನಿ, ನೀವು ನೋಡಿರ್ತೀರ ವೀಡಿಯೋಗಳಲ್ಲೆಲ್ಲ. ಸೊ ಇಲ್ಲೇ ನಮ್ಮ ಮನೆ ಪಕ್ಕನೇ ಫುಡ್ ಕೋರ್ಟ್ ಇರೋವಂಥದ್ದು ನೋಡಿ. ಬಟ್ ಇಲ್ಲಿ ಮೇನ್ ನನಗೇನು ಬೇಕು ಅದೇ ಸಿಗಲ್ಲ. ಗೋಲ್ಗಪ್ಪ, ಪಾನಿಪುರಿ ಅದೇ ಬೇಜಾರು. ಫಸ್ಟ್ ಇತ್ತು, ಇವಾಗ ತೆಗೆದುಬಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಸೊ ಇದು ಫುಡ್ ಕೋರ್ಟು. ಸೊ ಯಾವಾಗ ಅವನು ಪಾನಿಪುರಿ ಅಂಗಡಿ ಎತ್ತಿಟ್ಬಿಟ್ಟ, ಆವಾಗಿಂದ ಅದ್ರ ಕಳನೇ ಹೋಗ್ಬಿಡ್ತು ಅಂತ ಹೇಳ್ಬೋದು. ಸೊ ಕ್ಯಾಂಟೀನ್ ಏನು ನಮ್ಗೆ ದೂರ ಇಲ್ಲ, ಹತ್ತಿರ ಇದೆ. ಸೊ ನಮ್ಮ ಮನೆ ಎದುರುಗಡೆ ಪಾರ್ಕ್ ಇದೆ, ಒಳ್ಳೆ ರೋಡ್ ಇದೆ, ನೇಚರ್ ಸಖತ್ತಾಗಿದೆ. ಬನ್ನಿ ಹೋಗೋಣ. ಇಲ್ಲಿ ದೋಸೆ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಮೊನ್ನೆಯಿಂದ ಒಂದು ವೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ನನಗಂತೂ ಇಷ್ಟ ಆಯಿತು. ಅದು ಬಿಟ್ಟರೆ ಅಲ್ಲಿ ಟೀ ಸಿಗುತ್ತೆ, ಬೆಲ್ಲದ ಚಾ, ಜಾಗ್ರಿ ನೋಡಿ ಟೀ ಮಾಡ್ತಾಯಿದ್ದಾರೆ ಅವರು. ಸೊ ಎಲ್ಲ ಬಿಲ್ಡಿಂಗ್ಗಳ ಹತ್ರನೂ ಈ ಥರ ಒಂದೊಂದು ಪಾರ್ಕ್ ಇರುತ್ತೆ. ಸೊ ಇಲ್ಲಿ ವೆಹಿಕಲ್ಸಿಗೆ ಪಾರ್ಕ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಜಾಗ ಆರಾಮಾಗಿದೆ. ಸೊ ಹೊರಗಡೆ ಅಂತೂ ಇನ್ನೂ ಕಷ್ಟ, ಬಟ್ ಇಲ್ಲಂತೂ ಆರಾಮು. ಬಟ್ ಪೀಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ಬೋದು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಡಸ್ಟು ನೋಡಿ. ಡಸ್ಟ್ ಇಲ್ಲ ಅಂದರೆ ಬೆಟ್ರೆ ಬೇರೆ ಇನ್ಯಾವ ತೊಂದರೆನೂ ಇಲ್ಲ. ಇಲ್ಲೇ ಸ್ಕೂಲ್ ಇದೆ, ಒಳ್ಳೊಳ್ಳೆ ಕ್ಯಾಂಟೀನ್ಸ್ ಇದೆ, ಕ್ಲಬ್ ಹೌಸ್ ಇದೆ, ಬೇರೆ ಏನಿದೆ ಗೈಸ್. ಡಸ್ಟ್ ಎಲ್ಲಿಲ್ಲ ಅಂತಲ್ಲ, ಎಲ್ಲ ಕಡೆ ಇದೆ, ಬಟ್ ಇಲ್ಲಿ ಜಾಸ್ತಿ ಇದೆ, ಅದೇ ಪ್ರಾಬ್ಲಮ್ ಅಷ್ಟೇ. ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಕಡೆ ಇದೆ. ಇಲ್ಲಿ ನಾನು ಹೇಳ್ತಿರೋದು ಅದೇ, ಪೀಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ಬೋದು, ಬಟ್ ಒಂದು ಪ್ರಾಬ್ಲಮ್ ಅಷ್ಟೇ. ಈಗ ನಾನು ಚಾಲೆಂಜ್ ತಗೊಂಡು ಏನಮ್ಮ ನಿನ್ನ ಸಮಸ್ಯೆ ಗೈಸ್, ನಾನು ಚಾಲೆಂಜ್ ತಗೊಂಡು ವೆಯ್ಟ್ ಲಾಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ವೀರು ಹೇಳ್ತಾನೆ ನಿನ್ನ ಕೈಲಿ ಆಗಲ್ಲ ಅಂತ. ಆಗಲ್ಲ, ಆದರೂ ಮಾಡಬೇಕಲ್ವಾ, ಇಂಥವ್ರು ಇರ್ತಾರಲ್ವಾ. ಸೊ ಅದಕ್ಕೆ ಪ್ರೂವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ಕಾಂಟ್ರಿಬ್ಯೂಷನ್ ಇದೆ. ಇವಾಗ ನೀವೇ ಹೇಳಿ, ಒಬ್ರಿಗೆ ಅಡುಗೆ ಮಾಡಿ ಇನ್ನೊಬ್ರು ವೆಯ್ಟ್ ಲಾಸ್ ಮಾಡಕ್ ಮತ್ತೆ ಅವ್ರು ಸಪ್ರೇಟ್ ಏನಾದ್ರು ಮಾಡ್ಕೋಬೇಕಂದ್ರೆ ಆಗಲ್ಲ. ಹೆಂಗಾದ್ರೂ ಮಾಡ್ತಾರೆ, ರೀಸನ್ ಹೇಳ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು. 100 ವೇಸ್ ಇರುತ್ತೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಬಟ್ ಒನ್ ವೇ ನಾನು ಮಾಡ್ತೀನಿ ಅಂದರೆ ಒನ್ ವೇ ಕಾಣುತ್ತೆ, ಅದನ್ನು ಇಟ್ಕೊಂಡು ಹೋಗು. ಆಯ್ತು, ಇವಾಗ ನನ್ನ ಟರ್ಮ್ ಮುಗೀತು. ಅವ್ನು ಕ್ವಶನ್ ಕೇಳೋದಲ್ವಾ, ಇವಾಗ ನಂದು ಟರ್ಮ್ ಇರೋದೀಗ. ಏನು ಮಾಡಿದ್ದಾನೆ ಅವನು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಯಾರು ನೀನು? ನಾನೇನು ನನ್ನ ಕೆಲಸ ನಾನು ಮಾಡ್ತೀನಿ. ಅದೇ ಏನು, ಬರೀ ಆಫೀಸ್ಗೆ ಹೋಗಿ ಬರೋದೇ ದೊಡ್ಡ ಕೆಲಸ, ಏನು ಹೆಲ್ಪ್ ಮಾಡಲ್ಲ, ಏನಿಲ್ಲ. ನೀನೇನು ಮಾಡ್ತೀಯಾ? ನಾನೆಲ್ಲ ಮಾಡ್ತೀನಿ. ಏನು ಮಾಡ್ತೀಯಾ? ಗೈಸ್ ಇಲ್ಲೇ ಅಂದ್ರೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ ನೋಡಿ. ನಮ್ಮ ಜಗಳ ಇದ್ದಿದ್ದೆ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಸೊ ನೋಡಿ ಎಷ್ಟೊಂದು ಮರಗಳೆಲ್ಲ ಇದೆ. ಆ್ಯಕ್ಚುಲಿ ನಮಗೆ ನಮ್ಮ ಕಾಲೋನಿ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದೇ ಹೇಳಿದ್ನಲ್ಲ, ಡಸ್ಟ್ ಒಂದು ಬಿಟ್ಟರೆ ಯಾವುದಕ್ಕೂ ಏನೂ ಕಮ್ಮಿ ಇಲ್ಲ. ಯಾವುದೊಂದು ಬಿಟ್ಟು ಮಿನಿ ಕಂಟ್ರಿಲಿದ್ದೀವಿ ಅಂತಲೇ ಅನಿಸುತ್ತೆ ನಮಗೆ. ಹಂಗೆ ಫೀಲ್ ಆಗುತ್ತೆ. ಪೀಸ್ಫುಲ್ಲಾಗಿ ಲೈಫ್ ಇರುತ್ತೆ, ಯಾರು ಡಿಸ್ಟರ್ಬ್ ಮಾಡಲ್ಲ, ಅವ್ರ ಪಾಡಾಯಿತು ಅವರಾಯಿತು ಹಂಗಿರ್ತಾರೆ ಇಲ್ಲಿ. ಇಲ್ಲೆಲ್ಲರದು ಪ್ರಪಂಚ ಹೆಂಗೆ ಅಂದರೆ ಡ್ಯೂಟಿಗೆ ಹೋಗೋದು, ಬರೋದು, ಲೈಫ್ ಲೀಡ್ ಮಾಡೋದು ಅಷ್ಟೇ ಆಗಿದೆ ಎಲ್ಲರದು ಇಲ್ಲಿ. ಸೊ ಅದರ ಆಚೆ ಬಿಟ್ಟು ಒಬ್ರಿಗೊಬ್ರು ಕಮೆಂಟ್ ಮಾಡೋದಾಗಲಿ, ಅವ್ರು ಹಾಗೆ ಇವ್ರು ಹೀಗೆ ಅಂತ ಮಾತಾಡೋದಾಗಲಿ
ಯಾವುದೂ ಇಲ್ಲ. ಕಟ್ಟೆ ಮೇಲೆ ನಾವು ನಮ್ಮೂರುಗಳಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಕಟ್ಟೆಗೆ ಕೆಲಸ ಆದ ತಕ್ಷಣ ಕೂತು ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಕಮೆಂಟ್ ಮಾಡ್ತಾರೆ. ಅದು ಇಲ್ಲಿ ನಡೆಯಲ್ಲ. ಸೊ ಇಲ್ಲಿರೋರು ಜಾಸ್ತಿ ಎಲ್ಲ ಹೆಂಗೆ ಅಂದರೆ ಅವರಾಯಿತು, ಅವ್ರ ಲೈಫ್ ಆಯಿತು ಅಂತ. ಬೆಸ್ಟ್ ಇದು. ಸೊ ನೋಡಿ ನಮ್ಮ ಕ್ಯಾಂಟೀನ್ ಬಂತು ಎದುರುಗಡೆ, ಫುಲ್ ಜಗಮಗ ಜಗಮಗ ಅಂತ ಇದೆ. ಕಾಣಿಸುತ್ತೆ ಗೈಸ್. ಕ್ಲೋಸ್ ಆಗಿತ್ತು ಇಷ್ಟು ವರ್ಷ ಇದು. ಈಗ ರೀಸೆಂಟಾಗಿ ಒಂದು 2 ಅಲ್ವಾ, ಎಷ್ಟು ದಿನದ 2 ಮಂತ್ಸಿಂದ ಓಪನ್ ಆಗಿಲ್ಲ. 1 ಮಂತ್ ಆಯ್ತೇನೋ ಅಷ್ಟೇ ಓಪನ್ ಆಗಿ. ಹತ್ತತ್ರ 1 ಮಂತ್ ಆಯ್ತು ಅನಿಸುತ್ತೆ ಗೈಸ್. ನೋಡಿ ನಮಗೆ ಅಲ್ಲಿ ನಂದಿನಿದಿದೆ, ಅದು ನೀರಿಂದಿದೆ. ಸೊ ಇದಿಷ್ಟು ಅಪಾರ್ಟ್ಮೆಂಟ್ಗಳು. ಈ ಕಡೆ ಎಲ್ಲ ಸ್ವಲ್ಪ ಹೊಸ ಅಪಾರ್ಟ್ಮೆಂಟ್ ಇದೆ, ನಮ್ಮದೆಲ್ಲ ಸ್ವಲ್ಪ ಹಳೇದು. ಬಟ್ ಚೆನ್ನಾಗಿ, ಪರವಾಗಿಲ್ಲ, ಚೆನ್ನಾಗಿದೆ ಗೈಸ್. ಏನು ಗೊತ್ತಾ, ನಾನು ಮೇನ್ ರೀಸನ್ ಬರೋಕ್ಕೆ ರೀಸನ್ ಏನಿಲ್ಲಿಗ ಅಂದರೆ ಗೋಲ್ಗಪ್ಪ ಕೊಡ್ಸಲ್ಲ. ಇಲ್ಲ, ಅದು ತಿನ್ಬೇಕಂತಾನೆ ಬಂದಿದ್ದು. ಗೋಲ್ಗಪ್ಪ ಕೊಡ್ಸಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ. ಯಾಕೆ ಗೈಸ್, ಏನು ಗೊತ್ತಾ, ನಾನು 2 ತಿಂಗಳಾಯಿತು ತಿಂದಿಲ್ಲ. ಎಷ್ಟು ಖುಷಿ ಆಗ್ತೈತೆ ಅದು ನೋಡಿ, ಗಾಡಿ ನೋಡಿ ಅಂದರೆ. ಮೇ ಬಿ ಅಲ್ಲ ಐತಾ ಇಲ್ಲ ಡೌಟು. ಇಲ್ಲ ನಾನು ಇವ್ರು ಹೇಳಿದ್ರು ಚೆನ್ನಾಗಿಲ್ಲ ಅಂತ. ನಮ್ಮ ಮನೆ ಹತ್ರ ಅಕ್ಕನೂ ಹೇಳಿದರು ಗೋಲ್ಗಪ್ಪ ಚೆನ್ನಾಗಿರಲ್ಲ ಗಗನ ಅಂತ ಅಂದ್ಬಿಟ್ಟು. ಹಾಂ, ಇವ್ನಿಗೆ ಬೇಕಾಗಿ ಸಿಕ್ಕರೆ ಅದು ವಾವ್, ನಾವು ತಿಂದ್ರೆ ಅದು ಜನ್ಮಕ್ಕೆ ಹೋಗೋ. ಹಂಗೆ ಗಾಯ್ಸ್ ನೋಡಿ, ಸಮೋಸ ಇದೆ, ಎಲ್ಲ ಇದೆ. ಇದೆ ಕ್ಯಾಂಟೀನು. ಸ್ವಾತಿ ಬನ್ನಿ ಏನಾದ್ರು ಟ್ರೈ ಮಾಡೋಣ. ಇವಾಗ ಜಸ್ಟ್ ಕ್ಯಾಂಟೀನಿಗೆ ಬಂದ್ವಿ. ನಮ್ಮ ವಾಯ್ಸ್ ಕೇಳಿಸುತ್ತಿಲ್ಲ ಗೊತ್ತಿಲ್ಲ, ತುಂಬ ಅದು AC ಸೌಂಡ್ ಅನಿಸುತ್ತೆ, ಸಿಕ್ಕಾಪಟ್ಟೆ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಅಷ್ಟೊಂದು ಜನ ಏನಿಲ್ಲ ನೋಡಿ. ಇದೆ ಕಿಚನ್ನು, ಕ್ಲೀನಾಗಿದೆ. ಆಮೇಲೆ ಇದು ಮೆನು ತುಂಬ ಕಮ್ಮಿ ರೇಟಲ್ಲಿ ಆರಾಮಾಗಿ ರೀಸನಬಲ್ ಆಗಿ ಸಿಗುತ್ತೆ ಇದು. ನೋಡೋಣ, ಟ್ರೈ ಮಾಡೋಣ ಏನಾದರೂ. ಇನ್ನೊಂದು ಅಂದರೆ ಗಾಯ್ಸ್, ನನಗೆ ಹೊರಗಡೆ ಹೋದಾಗ ಜಾಸ್ತಿ ಏನು ತಿನ್ನಬೇಕಂತ ಅನ್ಸುತ್ತೆ? ಏನು? ಗೋಬಿ ಬಿಟ್ಟರೆ ಗೋಲ್ಗಪ್ಪ ಬಿಟ್ಟರೆ ಅಷ್ಟೇ. ದೋಸೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ದೋಸೆ ಇಲ್ಲ, ಬಟ್ ನೋಡೋಣ ಬೇರೆ ಏನಾದ್ರು ಟ್ರೈ ಮಾಡೋಣ. ಬಟ್ ಎಲ್ಲಾದರೂ ಹೊರಗಡೆ ಟ್ರಿಪ್ಪು, ಟೂರು ಅಥವಾ ಎಲ್ಲ ಹೊರಗಡೆ ಹೋದರೆ ಫಸ್ಟ್ ನಾನು ತೊಗೊಳೋದೆ ದೋಸೆ. ಬೆಸ್ಟ್ ಫುಡ್ ಅಲ್ವಾ ಗಾಯ್ಸ್ ಅದು ದೋಸೆ. ಈಗ ಓಕೆ, ಆರ್ಡ್ರ್ ಮಾಡಿ ಸಿಗ್ತೀನಿ. ತಂದೂರಿ ಸ್ಟಫ್ ಪರೋಟ, ಬಿಸಿ ಬಿಸಿ ಮಶ್ರೂಮ್ ಮಂಚೂರಿ ಬಂತು. ಸೊ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡೋಣ. ನೋಡಿ ಹಿಂಗಿದೆ, ಬಿಸಿ ಆಗಿದೆ. ಐ ಥಿಂಕ್ ನಮ್ಮ ಮುಖ ಕಾಣಿಸ್ತಿಲ್ಲ. ಫಸ್ಟ್ ನೀವೇ ಟೇಸ್ಟ್ ಮಾಡಬೇಕು. ಚೆನ್ನಾಗಿದೆ ಅಲ್ಲ? ಟೇಸ್ಟ್ ಚೆನ್ನಾಗಿದೆ ಗೈಸ್. ನಾನು ನಿಮಗೆ ಹೇಳ್ತಿದ್ದೆ ನೀವು ಬಂದು ಟೇಸ್ಟ್ ಮಾಡಿ ಇಲ್ಲಿ ಅಂತ, ಬಟ್ ಹೊರಗ್ನವ್ರು ಯಾರು ಬರೋಕ್ಕೆ ಅಲೋ ಇಲ್ಲ ಇಲ್ಲಿ, ಅದಕ್ಕೆ ನಾನು ನಿಮಗೆ ಹೇಳಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಅಲ್ವಾ? ಏನಿಲ್ಲಿ ಇಷ್ಟು ಜನ ಇರ್ತಾರಲ್ಲ, ಇವ್ರು ಇಷ್ಟೇ, ಹೊರಗ್ನವ್ರಿಗೆ ಮಾತ್ರ ಅಲೋ ಇಲ್ಲ ಇಲ್ಲಿ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ ಏನಂತ, ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಬಟ್ ನೀವು ನೋಡ್ತೀರಾ, ಹಾಗೆ ಹೋಗ್ತೀರಾ, ಏನು ಯೂಸ್ ಇಲ್ಲ ಅಲ್ವಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ಜಸ್ಟ್ ಒಂದು ವೀಡಿಯೋಗೆ ಲೈಕ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಆವಾಗ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ನೀವು ಕ್ಲಿಕ್ ಮಾಡೋದ್ರಿಂದ ಫಸ್ಟ್ ನಿಮಗೆ ಬರುತ್ತೆ. ಮೇಡ್ ವಿತ್ ಲವ್. Eat clean, stay fit. ಇದೇನು ಸ್ಟಫ್ಡ್ ಪರೋಟ, ಇದು ವೆಜ್ ಖಜಾನ ಅಂತೆ ಸ್ಟಫ್ ಪರೋಟ. ನೋಡೋಣ, ಟ್ರೈ ಮಾಡೋಣ ಗೈಸ್. ಇದೊಂದು
ಇದು ಸ್ಟಫ್ ಇರುತ್ತಲ್ಲ ಗೈಸ್, ಏನು ಗೊತ್ತಾ, ಇದನ್ನು ಸ್ವಲ್ಪ ಸೀಸ್ಬಿಟ್ಟಾರ ಅವರು. ಇದು ಪರವಾಗಿಲ್ಲ, ರೊಟ್ಟಿ ಚೆನ್ನಾಗಿದೆ ಟೇಸ್ಟು. ಟೇಸ್ಟ್ ಚೆನ್ನಾಗಿದೆ, ಬಟ್ ಖಾರ ಇದೆ. ನನಗೆ ಇಷ್ಟ ಆಯಿತು, ಬಟ್ ಬೀಜಿಗೆ ಸಿಕ್ಕಾಪಟ್ಟೆ ಖಾರ ಅನಿಸುತ್ತೆ. ಮೇ ಬಿ ಇದಕ್ಕೆ ದಹಿ ಅಥವಾ ಮೊಸರು ಏನಾದ್ರು ಕೊಡ್ತಾರೇನೋ ಗೊತ್ತಿಲ್ಲ, ಕೊಟ್ಟಿಲ್ಲ ಅವ್ರು ನಮಗೇನು. ಮೇ ಸ್ಟಫ್ ಅಂದರೆ ಮೇ ಬಿ ಕೊಡ್ತಾರಂತ ಅನಿಸುತ್ತೆ, ಆಲೂ ಪರೋಟ ಅದೆಲ್ಲ ತೊಗೊಂಡಾಗ. ಇವ್ರೇನು ಕೊಟ್ಟಿಲ್ಲ, ಗೊತ್ತಿಲ್ಲ. ಇದು ಕಾಜು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ಅದನ್ನು ತಂದುಕೊಟ್ರು. ಓಕೆ, ಹೆಂಗಿತ್ತಪ್ಪ ಊಟ? ಎಸ್, ಟೇಸ್ಟ್ ಚೆನ್ನಾಗಿತ್ತು, ಹಾಂ. ಬಟ್ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ವೇಸ್ಟ್ ಆಯಿತು. ಬಟ್ ಓಕೆ, ಗುಡ್. ಗೈಸ್, ನಾವೇನು ತೊಗೊಂಡಿದ್ವಿ ಅಂದರೆ ನೀವೇ ನೋಡಿದ್ರಲ್ಲ, ಗೋಬಿ ತೊಗೊಂಡಿದ್ದು, ಮಶ್ರೂಮ್ ಗೋಬಿ ತೊಗೊಂಡಿದ್ವಿ, ಮಶ್ರೂಮ್ ಮಂಚೂರಿಯನ್ ತೊಗೊಂಡಿದ್ವಿ. ಅದು ಬಿಟ್ಟರೆ ಸ್ಟಫ್ ಪರೋಟ ತೊಗೊಂಡ್ವಿ. ನಾನು ಹೇಳಿದೆ ಒಂದು ತೊಗೋ ಅಂತ, 2 ತೊಗೊಳೋಣ ಅಂತ 2 ತೊಗೊಂಡ್ವಿ. ಆಮೇಲೆ ತಿರ್ಗಾ ಏನು ತೊಗೊಂಡ್ವಿ? ಫ್ರೈಡ್ ರೈಸ್. ಹಾಂ, ಕಾಜು ಫ್ರೈಡ್ ರೈಸ್. ನಾನು ಹೇಳಿದೆ ಕರಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದು, ನಾವು ಬೇಕು ಅಂತ ತೊಗೋಣ. ಬಟ್ ಸುಮ್ಮನೆ ವೇಸ್ಟ್ ಮಾಡಿದ್ವಿ, ಅದೇ ಬೇಜಾರು. ಅದು ಬಿಟ್ಟರೆ ಟೇಸ್ಟ್ ವಾಸ್ ಗುಡ್, ಸಖತ್ತಾಗಿತ್ತು. ಕಮ್ಮಿ ಪ್ರೈಸ್ ಅಲ್ವಾ, ಹೊರಗಡೆ ನೋಡೋದಕ್ಕಿಂತ ಇಲ್ಲಿಯವ್ರಿಗೆ 300 ರುಪೀಸ್. ಹಾಂ, ಅಷ್ಟು ಎಲ್ಲ ತಿನ್ನೋದಕ್ಕೆ 300 ರುಪೀಸ್ ಆಯಿತು. ಇನ್ನೊಂದು ಏನು ಅಂದರೆ, ಈ ಕೆಲಸ ಮುಗಿಸ್ಕೊಂಡು ಬರ್ತಿರ್ತಾರಲ್ವ, ನೈಟ್ ಡ್ಯೂಟಿ, ಎ ಶಿಫ್ಟು ಬಿ ಶಿಫ್ಟು ಎಲ್ಲ, ಸೊ ಅವ್ರಿಗೆ ತುಂಬ ಯೂಸ್ ಆಗುತ್ತಿದ್ದು ಅಲ್ವಾ? ಹೌದು, ತುಂಬ ಯೂಸ್ ಆಗುತ್ತೆ. ಸೊ ಜೊತೆಗೊಂದು ಚಿಕ್ಕದಾಗಿ ಸ್ಪ್ರೈಟ್ ತೊಗೊಂಡ್ವಿ, ಫುಲ್ ಆಗಿರುತ್ತೆ. ಹೊರಗಡೆ ತಿಂದಿರ್ತೀವಲ್ಲ, ಹಾಗಾಗಿ. ಸೊ ಒಂಚೂರು ವಾಕ್ ಮಾಡಿ ಹಾಗೆ ಸ್ಪ್ರೈಟ್ ಕುಡಿದು ಮನೆಗೆ ಹೋಗೋದು. ಬನ್ನಿ. ಅಯ್ಯೋ, ಮುಗಿಸಿಲ್ಲ ಇನ್ನು. ಮುಗಿಸೋಣ ಗಾಯ್ಸ್. ನನ್ನ ಜೊತೆ ನಿಮ್ಮನ್ನು ವಾಕ್ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಗ್ರೌಂಡ್ ಚೆನ್ನಾಗಿದೆ, ಸೊ ಎಲ್ಲರೂ ಆರಾಮಾಗಿ ಚಿಲ್ ಮಾಡ್ತಾ ಇರ್ತಾರೆ, ತೋರಿಸ್ತೀನಿ. ಒಂದ್ಸರಿ ನಮ್ಮ ಕಾಲೋನಿದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಎಲ್ಲೆಲ್ಲಿ ಏನೇನಿದೆ ಅಂತಂದ್ಬಿಟ್ಟು. ಇಲ್ಲಿ ಮನೆ ಯಾವ ರೀತಿ ಇರುತ್ತೆ, ಹೊರಗಡೆ ಯಾವ ರೀತಿ ಇರುತ್ತೆ. ಸೊ ನಮ್ಮ ಅಪೋಸಿಟ್ ಕಾಣಿಸ್ತಿದ್ದಲ್ಲ ಅಲ್ಲಿ, ಅದು ಸ್ಕೂಲು. ಅದು ಬಿಟ್ಟರೆ ಇದಿಷ್ಟು ನಮ್ಮ ಕಾಲೋನಿ ನೋಡಿ, ಎಷ್ಟು ಆರಾಮಾಗಿ ಪ್ರಶಾಂತವಾಗಿದೆ. ಆಮೇಲೆ ಅಲ್ಲಿ ನಾವು ವಾಕ್ ಡೈಲಿ ಬರೋದು, ಅಲ್ಲಿ ವಾಕ್ ಬರ್ತೀವಿ ಊಟ ಮಾಡಿಬಿಟ್ಟು. ಸೊ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋರು ಹೋಗ್ತಾ ಇರ್ತಾರೆ, ಡ್ಯೂಟಿಗೆ ಹೋಗೋರು ಹೋಗ್ತಾ ಇರ್ತಾರೆ. ಇಲ್ಲ, ಮಳೆ ಏನು ಬರ್ತಿಲ್ಲ ಗೈಸ್. ನೋಡಿ, ಅದೇ ಸ್ಕೂಲು. ಇದ್ರ ಆಚೆ ಆ ಕಡೆ ಬಳ್ಳಾರಿಗೆ ಹೋಗೋ ರೂಟ್ ಇರೋದು. ಊಟ ಮಾಡಿ ಆಂಟಿ ಅಂಕಲ್ಗಳು ಮಕ್ಳುಗಳು ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ, ಜೊತೆಗೆ ನಾವು ವಾಕ್ ಮಾಡ್ತಾ ಇದ್ದೀವಿ. ಅಲ್ಲ, ಡೈಲಿ ಎಲ್ಲರೂ ಹೇಳ್ತಾರೆ, ವಾಕ್ ಮಾಡು ಸ್ವಲ್ಪ ತೆಳ್ಳಗಾಗ್ತೀಯಾ, ವಾಕ್ ಮಾಡು ತೆಳ್ಳಗಾಗ್ತೀಯಾ. ಹಾಂ, 4 ವರ್ಷದಿಂದ ವಾಕ್ ಮಾಡ್ತಾ ಇದೀವಿ ಊಟ ಮಾಡಿ. ಬಾಡಿ ಹಿಗ್ಗಲ್ಲ ಕುಗ್ಗಲ್ಲ, 1 ಗ್ರಾಮ್ ಆದರೆ ಎಲ್ಲರೂ ಕಮ್ಮಿ ಆಗಬೇಕಲ್ಲ. ಅದು ಯಾಕಂತ ಗೊತ್ತಿಲ್ಲ. ಸೊ ಈ ಸರಿ ಫುಲ್ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಿದ್ದೀನಿ. ನೋಡೋಣ ಮಾಡ್ತಾಯಿದ್ದೀನಿ. ಬರೀ ಬಾಯಿಂದ ಹೇಳೋದಲ್ಲ ಅಲ್ಲ, ಮಾಡಿ ತೋರಿಸ್ಬೇಕು. ಹಾಗಾಗಿ ಇದೇ ಗ್ರೌಂಡ್ ನೋಡಿ. ಸೊ ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಗ್ರೌಂಡು ದೊಡ್ಡದಾಗಿದೆ. ಸೊ ನಾವು ಇದನ್ನು ಒಂದು 3 or 4 ರೌಂಡ್ಸ್ ಹೊಡಿತೀವಿ. ಇಷ್ಟು ರೌಂಡ್ ಹೊಡೆದ್ರೂ ಏನೂ ಕಮ್ಮಿ ಆಗ್ತಾಯಿಲ್ಲ, ಅದೇ ಬೇಜಾರು ನಮಗೆ, ಯಾಕಂತ ಗೊತ್ತಿಲ್ಲ. ನೋಡಿ, ವಾಲಿಬಾಲಾ ಫುಟ್ಬಾಲ್ ಆಡ್ತಾ ಇದ್ದಾರೆ ಎಲ್ಲರೂ. ಆ ಕಡೆ ಕ್ರಿಕೆಟ್ಗೆ ನೆಟ್ ಪ್ರಾಕ್ಟೀಸ್ ಇದೆ. ಸೊ ಇದಿಷ್ಟು ನಾವು ಅಲ್ಲಿ ಹೋಗಿ ಇಲ್ಲಿಗೆ ಬರ್ತೀವಿ. ಮಿನಿಮಮ್ ಒಂದು 3-4 ರೌಂಡ್ ಹೊಡಿತೀವಿ. ಸೊ ಊಟ ಮಾಡಿ ಒಂದು 3-4 ರೌಂಡ್ ಹೊಡೆದು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ, ಇಲ್ಲೇ ಸ್ವಲ್ಪ ಮಾತಾಡಿ, ಸ್ವಲ್ಪ ಜಗಳ ಆಡಿ, ಗಾಸಿಪ್ಸ್ ಮಾಡಿ, ಅವ್ರು ಹಾಗೆ ಇವ್ರು ಹಿಂಗೆ, ನಾನು ಹಾಗೆ ಅಂತ ಮಾತಾಡಿ ಮನೆಗೆ ಹೋಗ್ತೀವಿ ಗೈಸ್. ನೋಡಿ, ಅಲ್ಲಿ ಇಲ್ಲಿರೋದು ಎಲ್ಲರದ್ದು ಜೀವನ ಅಷ್ಟೇ ಗೈಸ್. ನಮ್ದು ಅಷ್ಟೇ ಅಲ್ಲ, ಎಲ್ಲರದು ಅಷ್ಟೇ ಇಲ್ಲಿರೋದು. ಇದೇ ಒಂದು ಪ್ರಪಂಚ ಥರ ಆಗ್ಬಿಟ್ಟಿರುತ್ತೆ ಅವ್ರಿಗೆ.
ಮತ್ತೆ ಗಾಯ್ಸ್ ಏನು ಸಮಾಚಾರ, ಹೇಗೆ ನಡೀತಾ ಇದೆ ಲೈಫು ನಿಮ್ಮದು? ಕತ್ಲಲ್ಲಿ ಕಾಣಿಸಲ್ಲ, ಭಯ ಎಲ್ಲ ಬೀಳಕ್ಕೆ ಹೋಗ್ಬೇಡಿ. ಏನೋ ಕಂದಲೆ ಏನೋ ನಮ್ದಂತೂ ಇವಾಗ ಹೇಳಿದ್ನಲ್ಲ ಅಷ್ಟೇ ಲೈಫ್ ನಡೆಯೋದು, ಅದ್ರ ಆಚೆ ಎಂಥದ್ದು ಇಲ್ಲ. ಓಕೆ ಪಾಪ ಅವ್ರು ಹೆಂಗೆ ಹೇಳ್ಬೇಕು, ನೀನೇನು ವಿಡಿಯೋ ಕಮೆಂಟ್ ಬಾಕ್ಸ್ ಖಾಲಿದೆ ಗಾಯ್ಸ್, ಬನ್ನಿ ಕಮೆಂಟ್ ಮಾಡಿ. ಅವ್ರು ಕಾಮೆಂಟ್ ಮಾಡ್ಕೊಂತ ಕೊಡೋದು. ಏನೋ ಒಂದು ಮಾಡಬೇಕಲ್ಲ, ಅವ್ರಿಗೂ ಬೇಜಾರಾಗ್ತಿರುತ್ತೆ. ಕೆಲವ್ರು ಮಾಡ್ತಾರೆ, ಅದಕ್ಕೆ ಹೇಳಿದ್ದು, ಎಲ್ರಿಗೂ ಅಲ್ಲ. ಸೊ ಇದು ನೋಡಿ ಮಾಡಿ ದೊಡ್ಡ ಗ್ರೌಂಡ್ ಇದೆ. ಮೇ ಬಿ ಇವತ್ತು ಕ್ರಿಕೆಟ್ ಆಡ್ತಾ ಇಲ್ಲ ಅನ್ಸುತ್ತೆ. ಈ ಟೈಮ್ನಾಗ ಕ್ರಿಕೆಟ್ ಯಾರು ಆಡ್ತಾರೆ? ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ. ಇದಕ್ಕೇನೋ ಲೈಟ್ ಆನ್ ಆಗಿಲ್ಲ, ಅದಕ್ಕೆ ಅನ್ಸುತ್ತೆ ಕ್ರಿಕೆಟ್ ಆಡ್ತಾರೆ. ಮಾಡು ಬಿಡು, ಆರಾಮಾಗಿ ನಿಶ್ಚಿಂತೆಯಿಂದ ಚಿತಸ್ಪರ್ಧಿಯಿಂದ ಆರಾಮಾಗಿ ಇನ್ನೊಂದ್ಸರಿ ಹೇಳು. ಚಿತಸ್ಪರ್ಶ ಅಂದರೆ ಸ್ಮಶಾನಕ್ಕೆ ಹೆಣ ತಗೊಂಡೋಗಿ, ಚಿತಸ್ಪರ್ಶ ಅಂದರೆ ಹೆಣ ಸುಡ್ತಾರಲ್ಲ ಅದು. ಅವೆಲ್ಲ ಚಿತಶುದ್ಧಿ, ಧ್ಯಾನ ಮಾಡ್ಬೇಕು ನಿಶ್ಚಿಂತೆಯಿಂದ ಬಿಡಿ. ಅವನು ಚಿತಶುದ್ಧಿಯಿಂದ ಏನೋ ಮಾತಾಡೋ ಅಂದರೆ ಇನ್ನೇನೋ ಮಾಡ್ತಾ, ಅದೇನೋ ಹೇಳ್ತಾರಲ್ಲ ಗೈಸ್, ಗಣೇಶನ್ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿದ್ರು ಅಂತ. ಹಾಗಾಗಿ ನನ್ನ ಗಂಡ ಗಣೇಶನ್ ಮಾಡೋದ್ಬಿಟ್ಟು ಆರಾಮಾಗಿ ವಾಕ್ ಮಾಡ್ತಾ ಇದ್ದಾರೆ. ಸರಿ ನೀ ಮಾಡಪ್ಪ, ನೀ ಆರಾಮಾಗಿ ಮಾಡು. ಬೇಕಾದ್ರೆ ವಾಕ್ ಮಾಡು, ಊಟ ಮಾಡ್ಬೇಕಾದ್ರೆ ಊಟ ಮಾಡು. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಗಾಯ್ಸ್ ನಿಮಗೇನೋ ತೋರ್ಸೋಣ ಅಂತ ಹೋದೆ, ಅವ್ರು ಲೈಟೇ ಆಫ್ ಮಾಡಿಬಿಟ್ರು. ಅಲ್ಲಿ ಕಾಣಿಸುತ್ತಲ್ಲ ಅದೆಲ್ಲ ಬ್ಯಾಚುಲರ್ಸ್ ರೂಮ್ಗಳು. ಸೊ ಇದಿಷ್ಟು ಗ್ರೌಂಡು ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇಷ್ಟೊತ್ತಿಲ್ಲೆಲ್ಲ ಹುಡುಗರು ಫುಟ್ಬಾಲ್ ಆಟ ಆಡ್ತಿದ್ರು. ಯಾಕೋ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ, ರೀಸನ್ ಗೊತ್ತಿಲ್ಲ ಏನಂತ. ಟೈಮ್ ಆಯ್ತು 10:30. ಓಕೆ ಗಾಯ್ಸ್, ನಾವು ಓಕೆ ಗಾಯ್ಸ್, ಈ ಬ್ಲಾಗ್ ತಡಿಯೋ ನನಗಿದ್ರ ಒಂಥರ ಸಂತೋಷ. ನಾನು ಏನು ಹೇಳ್ಬೇಕಂತಿರ್ತೀನಿ ಅಷ್ಟಿಗೆ. ಗೈಸ್ ಇವಾಗ ಒಂದು ಸ್ವಲ್ಪ ಇಲ್ಲಿ ಕೂತ್ಬಿಟ್ಟು ಇನ್ನೊಂದು ರೌಂಡ್ ಹೊಡೆದ್ಬಿಟ್ಟು ನಾವು ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವನು ಫುಲ್ ಅರ್ಜೆಂಟ್. ಆ ರೇಂಜಿಗೆ ಏನು ಅಂಥದ್ದೇನಿಲ್ಲ, ಜಸ್ಟ್ ಇನ್ನೊಂದು ರೌಂಡ್ ವಾಕ್ ಮಾಡಿ. ಸ್ವಲ್ಪ ಮಳೆ ಬರ್ತಿದ್ದಲ್ಲ, ಹಾಗಾಗಿ ಲಾಗ್ನ ಅದೇ ನೋಡಿ ಎಲ್ಲ ಅವೆಲ್ಲ ಯಾವ ಬ್ಯಾಚುಲರ್ಸ್ದು ಅಪಾರ್ಟ್ಮೆಂಟು ಎಲ್ಲ ಪಾರ್ಕಲ್ಲಿ ಇದೆಲ್ಲ ಇಟ್ಟಿದ್ದಾರೆ. ಬೆಳಿಗ್ಗೆ ಬಂದು ಎಕ್ಸಸೈಸ್ ಮಾಡೋರು ಮಾಡ್ತಾರೆ. ಗಾಯ್ಸ್ ನನಗೆ ಎಂಟರ್ಟೈನ್ಮೆಂಟ್ ಅಂದರೆ ಇದೊಂದೇ. ಈ ಜೈಲಲ್ಲಿ ನಂಗೆ ಒಂದೇ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಇದು. ಯಾವ ಪ್ರಾಣಿ ನೆನಪಾಗುತ್ತೆ ನಿಮಗೆ ಕಮೆಂಟ್ ಮಾಡಿ. ಯಾವ ಪ್ರಾಣಿ ನೆನಪಾಗುತ್ತೆ ಕಮೆಂಟ್ ಮಾಡಿ ಗೈಸ್. ಶಾಕ್ ಹೊಡಿಯಲ್ಲ ಇಲ್ಲ. ನಮ್ಮದ್ರಲ್ಲಿ ಇನ್ನೊಂದು ಏನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಎಂಪ್ಲಾಯೀಸು ಸೈಕಲ್ ಹೊಡಿತಾರೆ ಜಾಸ್ತಿ. ಅದು ಹೆಲ್ತಿಗೂ ಬೆನಿಫಿಟ್ಟು, ಪೊಲ್ಯೂಷನ್ ಆಗಲ್ಲ. ಆಲ್ರೆಡಿ ನಾವಿಲ್ಲಿ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಶಾಕ್ ಹೊಡಿಯಿತು ಎಲ್ಲ ನೋಡಿ ಸೈಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ಡ್ಯೂಟಿ ಬಿಡ್ತು ಅಲ್ವಾ, ಹಾಗಾಗಿ ಎಲ್ಲ ಎಂಪ್ಲಾಯೀಸ್ ಬರ್ತಾ ಇರ್ತಾರೆ ನೋಡಿ. ಸೆಕೆಂಡ್ ಶಿಫ್ಟು ಗೈಸ್. ಇನ್ನೊಂದು ನಂಗೆ ಏನು ಕಾಮಿಡಿ ಅನಿಸಿದ್ದು ಅಂತ ಅಂದರೆ, ಇವಾಗ ಯಾರು ಒಬ್ಬರು ಎಂಪ್ಲಾಯೀಸ್ ಬಂದರೆ ನಾನು ನಿಮಗೆ ತೋರಿಸ್ತೀನಿ. ನಾವೆಲ್ಲ ಜೀನ್ಸ್ ಕೋಟ್ ಹಾಕೊತೀವಿ ಗೊತ್ತಾ ಸ್ಟೈಲಿಗೆ. ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಫುಲ್ ಫ್ಯಾಷನಬಲ್ ಆಗಿ ನಾವು ಜೀನ್ಸ್ ತೊಗೋಬೇಕು, ಕೋಟ್ ಹಾಕಬೇಕು ಅಂತ. ಇಲ್ಲಿಗೆ ಬಂದಮೇಲೆ ಆಸೆ ಬಿಟ್ಟೋಗ್ಬಿಡ್ತು ನಂಗಂತೂ. ಯಾಕಂದರೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಜೀನ್ಸ್ ಅದನ್ನು ಹಾಕ್ಕೊಳ್ಳೇಬೇಕು. ನಾನು ನಿಮ್ಗೆ ಯಾರು ಸಿಕ್ಕರೆ ತೋರಿಸ್ತೀನಿ, ಬಟ್ ತೋರಿಸ್ತೀನಿ. ಇಲ್ಲ ಇದು ಅಲ್ಲ, ಇಲ್ಲ ಆ್ಯಕ್ಚುಲಿ ಇಲ್ಲ ಒಂದು ಜೀನ್ಸ್ ಹಾಕಿದ್ದೀರ ನಿಜ. ನಂಗೆ ಹಾಗೆ ಅನಿಸೋದು, ನಾವೆಲ್ಲ ಬೇರೆ ಕಡೆ ಇದ್ದಾಗ ಇಲ್ಲಿ ಗೊತ್ತಿರಲಿಲ್ಲ, ಬಟ್ ಒಳಗಡೆ ಅದು ಹಾಕ್ಕೊಳ್ಳೇಬೇಕು ಯಾಕಂದರೆ ಅಷ್ಟು ಹೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದು.
ಜೀನ್ಸ್ ಕೋಟ್ ಹಾಕೋಬೇಕು, ಒಳ್ಳೆ ಸ್ಟೈಲಿಶಾಗಿ ಕಾಣಿಸುತ್ತೆ, ಹಾಗೆ ಹಿಂಗೆ ಅಂದ್ಕೊಂಡು. ಬಟ್ ಇಲ್ಲಿ ಬಂದಮೇಲೆ ನನಗೆ ಆ ಜೀನ್ಸ್ ಮೇಲೆ ಏನದು ವ್ಯಾಮೋಹ ಅಂತಾರಲ್ಲ, ಅದು ಹೋಗೇ ಬಿಡುತ್ತೆ. ಯಾಕಂದರೆ ಇಲ್ಲಿರೋರು ಎಲ್ಲರೂ ಅದೇ ಹಾಕೊಂಡು ಹೋಗೋದಲ್ವ. ಬಟ್ ಇಲ್ಲಿ ಕೆಲಸ ಒಳಗಡೆ ಪ್ಲ್ಯಾಂಟಲ್ಲಿ ಕೆಲಸ ಮಾಡೋರು ಗ್ರೇಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ ನೋಡಿ. ಒಂದ್ಸರಿ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ನಮ್ಮ ಕಾಲೋನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಷ್ಟು ಕ್ಲೀನಾಗಿದೆ ಗೊತ್ತಾ ನಮ್ಮ ಕಾಲೋನಿ. ಅದು ಪಾಸಿಬಲ್ ಇಲ್ಲ, ಯಾಕಂದ್ರೆ ಅವ್ರು ಕೆಳಗೆ ಇಳಿದು ಬರಲ್ಲ. ಬರ್ತೀನಿ, ಇಲ್ಲ ಗೈಸ್ ಬರ್ತೀನಿ. ನೋಡಿ ಎಷ್ಟು ಕ್ಲೀನಾಗಿದೆ, ಎಲ್ಲಾದರೂ ಒಂದು ಕಸ ಬಿದ್ದರೆ ಕಾಣಿಸುತ್ತೆ ನಿಮಗೆ. ಅಷ್ಟು ಕ್ಲೀನಾಗಿಟ್ಟಿರ್ತಾರೆ ಇಲ್ಲಿ ಎಂಪ್ಲಾಯೀಸ್ ಎಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಆವಾಗಲೇ ಹೇಳಿದ್ನಲ್ಲ, ಇದು ಸ್ಕೂಲು. ಓಕೆ ಗೈಸ್, ಓಕೆ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ವಾ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ವೀಡಿಯೋಸ್ ನೋಡಿ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾವು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್. Please like, share and subscribe our YouTube channel. We're gonna build YouTube channel. Bye guys.